ಧನುರಾಶಿ, ನೀವು ಮಾಡಿದಂತಹ ತಪ್ಪಿಗೆ ಬೇರೆಯವರನ್ನ ದೂಷಣೆ ಮಾಡಬೇಡಿ. ನಿಮ್ಮ ತಪ್ಪು ನಿಮ್ಮದೇ, ನೀವೇ ಅದಕ್ಕೆ ಬಾಧ್ಯಸ್ಥರು, ನೀವೇ ಹೊಣೆಗಾರರು ಅನ್ನುವಂಥದ್ದು. ಸಂಬಂಧಿಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವುದಿಲ್ಲ. ಯಾರನ್ನ ಹೆಸರು ಹೇಳಿದರೂ ಕೂಡ ಅವರಲ್ಲಿ ಏನೋ ಒಂದು ಹುಳುಕನ್ನು ತಪ್ಪನ್ನು ಕಂಡುಹಿಡಿತೀರಿ. ಅವ್ರು ಹೀಗೆ ಮಾಡಿದರು ಹಾಗೆ ಮಾಡಿದರು ಅಂತ ಹೇಳ್ತೀರಿ. ಇದು ನಿಮ್ಮಲ್ಲಿ ಇರತಕ್ಕಂತಹ ದ್ವೇಷವನ್ನು ಅಥವಾ ಅಸೂಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಆಗಬಹುದು. ಕೆಲವು ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಆಗ ಕಾರಣ ನೀವೇ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ನೀವು ಮನೆಯವರ ಕೆಂಗಣ್ಣಿಗೆ ಗುರಿಯಾಗ್ತೀರಿ. ನಿನಗೆ ಯಾಕೆ ಈ ವಿಷಯ ಬೇಕಾಗಿತ್ತು ಅನ್ನುವಂತಹದ್ದನ್ನು ಮನೆಯವರು ಪ್ರಶ್ನೆ ಮಾಡಬಹುದು. ಈ ಸ್ಥಿತಿ ತಂದುಕೊಳ್ತೀರಿ. ಸಾಲದ ವಹಿವಾಟನ್ನು ಖಂಡಿತವಾಗಿ ಮಾಡಬೇಡಿ. ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನೀಲಕಂಠ ಶಿವನನ್ನು ಪ್ರಾರ್ಥನೆ ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಆ ಈಶ್ವರಾನುಗ್ರಹ ನಿಮ್ಮ ಮೇಲೆ ಆಗಲಿ. ಶುಭವಾಗಿ. ಮಕರ ರಾಶಿ, ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಯಾವುದೇ ಒಳ್ಳೆಯ ಅವಕಾಶದಿಂದ ವಂಚಿತರಾಗಬೇಡಿ. ಉತ್ತಮವಾದಂತಹದ್ದು ಯಾವುದೋ ನಮ್ಮ ಕಡೆಗೆ ಬರ್ತಾ ಇದೆ, ಅದೃಷ್ಟಲಕ್ಷ್ಮಿ ಒಲಿತಾ ಇದ್ದಾಳೆ ಅನ್ನುವಾಗ ಸಮಯದ ಪ್ರಜ್ಞೆ ಇಲ್ಲದೆ ಆಮೇಲೆ ನೋಡಿದ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು, ನಾನು ನಾಳೆ ಬರ್ತೀನಿ ಅನ್ನುವಂತಹ ಮಾತುಗಳೇನಿದೆ ಅದು ನಿಮ್ಮ ಅವಕಾಶವನ್ನು ವಂಚನೆ ಮಾಡಿಬಿಡುತ್ತೆ. ನೀವೇ ತಪ್ಪನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ವರ್ತನೆ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಪ್ರಭಾವವನ್ನು ಬೀರುತ್ತೆ. ಯಾರಿಗೂ ಇಷ್ಟ ಆಗೋದಿಲ್ಲ. ಅದರಿಂದ ಅವರು ದೂರವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳ ನಡುವೆ ಜಗಳಕ್ಕೆ ಅವಕಾಶಗಳಾಗುತ್ತೆ. ಪರಸ್ಪರ ಜಗಳ ಮಾಡ್ಕೊಳ್ತೀರಿ. ಹೊಸ ಸ್ನೇಹಿತರ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಸದ್ಗುರು ಶ್ರೀಧರ ಸ್ವಾಮಿಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಎಂಬುದಾಗಿ 28 ಸಲ ಹೇಳಿಕೊಳ್ಳಿ. ಆ ಸದ್ಗುರುಗಳ, ಸಾಧುಗಳ, ಸಾಧಕರ ಒಂದು ಅನುಗ್ರಹ ನಿಮ್ಮ ಮೇಲೆ ಆದರೆ ಜೀವನ ಏನೋ ಒಂದು ರೀತಿಯಲ್ಲಿ ಪವಿತ್ರವಾದಂತಹ ಅನುಭವವಾಗಬಹುದು. ಶುಭವಾಗಲಿ. ಕುಂಭರಾಶಿ, ಅತಿಯಾದಂತಹ ಕೆಲಸದಿಂದ ದೈಹಿಕವಾದಂತಹ ಆಯಾಸ ಹಾಗೆ ಒತ್ತಡಗಳು ನಿಮ್ಮ ಮೇಲೆ ಇರುವಂಥದ್ದು. ಬೇರೆಯವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದರಲ್ಲಿ ಮಗ್ನರಾಗಿರ್ತೀರಿ. ಅದರಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಬರುವಂಥದ್ದಾಗತ್ತೆ. ಕುಟುಂಬ ಸದಸ್ಯರ ಕಡೆಗೂ ಸ್ವಲ್ಪ ಗಮನವನ್ನು ಕೊಡಬೇಕು. ಮನೆಯಲ್ಲಿ ನಿಮ್ಮನ್ನು ಕಾಯ್ತಾ ಇರ್ತಾರೆ ಅನ್ನುವಂಥದ್ದು ಗೊತ್ತಿರಬೇಕು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಅದು ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಲಾಭವನ್ನು, ಆದಾಯವನ್ನು, ಗಳಿಕೆಯನ್ನು ನೀವು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಶಿಸ್ತುಬದ್ಧವಾಗಿರ್ತಕ್ಕಂತಹ ಮನೆಯ ವಾತಾವರಣವನ್ನು ನೀವು ಹಾಗೇ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಪ್ರೇಮಿಗಳ ನಡುವೆ ಪರಸ್ಪರ ಜಗಳವಾಗ್ತಕ್ಕಂಥದ್ದಾಗತ್ತೆ. ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮೆಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯಲಿ. ಒಳ್ಳೆಯ ಕೆಲಸಕ್ಕೆ, ಧರ್ಮ ಕಾರ್ಯಕ್ಕೆ ಜಯವಾಗಲಿ ಅನ್ನುವಂಥದ್ದು ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ಮನೆಯಿಂದ ಹೊರಗಡೆ ಹೋದಾಗ ಆಹಾರ ಸೇವನೆಯನ್ನು ಮಾಡಬೇಡಿ. ನಿಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಾದರೆ ಆಹಾರದ ಪರೀಕ್ಷೆ ಅಥವಾ ಉತ್ತಮವಾದಂತಹ ಆಹಾರದ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಮನೆಯ ಆಹಾರವೇ ಈ ದಿನಕ್ಕೆ ಸೂಕ್ತ ಅನ್ನುವಂಥದ್ದು ಅದು ಗಮನದಲ್ಲಿರಲಿ. ಬಲವಂತವಾಗಿ ತಿಂದಂತಹ ಆಹಾರದಿಂದ ದೊಡ್ಡ ಸಮಸ್ಯೆ ಆಗುವಂತಹ ಸೂಚನೆಗಳಿದೆ. ಯಾವಾಗಲೂ ಒಂದೇ ರೀತಿ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಮನಸ್ಸು, ಕೃತಿ, ನಡವಳಿಕೆ, ಮಾತು ಇವೆಲ್ಲವೂ ಕೂಡ ಆಗಿಂದಾಗ್ಗೆ ಬದಲಾಗ್ತಾ ಇದ್ದರೆ ಕಷ್ಟವಾದೀತು ಅನ್ನುವಂಥದ್ದು. ನಿಮ್ಮ ಒತ್ತಡವನ್ನು ಬೇರೆಯವರ ಮೇಲೆ ಹಾಕಬೇಡಿ. ಅದನ್ನು ನೀವೇ ಅನುಭವಿಸಬೇಕು. ನೀವೇ ಒತ್ತಡವನ್ನು ಮಾಡ್ಕೊಂಡಿರ್ತೀರಿ, ನೀವೇ ಅನುಭವಿಸಬೇಕು. ನಿಮಗೆ ಬಹಳ ಬೇಸರವಾಗ್ತಕ್ಕಂತಹ ದಿವಸ ಅಂತ ಹೇಳಿ ಅನ್ನಿಸ್ಬಹುದು. ಆದರೆ ಬೇರೆ ಯಾರಿಂದಲೂ ಬೇಸರ ಆಗ್ತಕ್ಕಂಥದ್ದಲ್ಲ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಕುಲದೇವತಾ ಪ್ರಾರ್ಥನೆಯನ್ನು, ಕುಲದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ.